ಏನಿಲ್ಲ, ಇಂಜಿನ್ ಸ್ವಲ್ಪ ಟ್ರಬಲ್ ಇತ್ತು. ಇದು ವರ್ಕ್ಶಾಪ್ ಅಲ್ಲ, ಮನೆ. ದೂರ ತಗೊಂಡೋಗಿ ರಿಪೇರ್ ಮಾಡ್ಕೊ. ಏನದು ಗಲಾಟೆ? ಏನಿಲ್ಲ, ಇಂಜಿನ್ ಸ್ವಲ್ಪ ಟ್ರಬಲ್ ಇತ್ತು. ಇದು ವರ್ಕ್ಶಾಪ್ ಅಲ್ಲ, ಮನೆ. ದೂರ ತಗೊಂಡೋಗಿ ರಿಪೇರ್ ಮಾಡ್ಕೊ. ನಿನ್ನ ಮರೆಯಲಾರೆ. ನಮಸ್ಕಾರ ವೀಕ್ಷಕರೇ, 1976ರಲ್ಲಿ ಬಿಡುಗಡೆಯಾದ ವಿಜಯ್ ನಿರ್ದೇಶನದ ಎನ್ ವೀರಸ್ವಾಮಿ ನಿರ್ಮಾಣದ ರಾಜನ್ ನಾಗೇಂದ್ರ ಸಂಗೀತದ ಚಿ ಉದಯಶಂಕರ್ ಚಿತ್ರಕಥೆಯ ಡಾಕ್ಟರ್ ರಾಜ್ಕುಮಾರ್ ಸರ್, ಲಕ್ಷ್ಮಿ ಮೇಡಮ್, ಲೀಲಾವತಿ ಮೇಡಮ್, ಬಾಲಕೃಷ್ಣ ಸರ್, ಲೋಕನಾಥ್, ವಾದಿರಾಜ್, ಸಂಪತ್ ಸರ್ ಎಲ್ಲರೂ ಅಭಿನಯ ಮಾಡಿರ್ತಕ್ಕಂಥ ಅದ್ಭುತ ಸಿನಿಮಾ ನಾನಿನ್ನ ಮರೆಯಲಾರೆ. ಎಂತ ಅದ್ಭುತವಾದ ಸಿನಿಮಾ ವೀಕ್ಷಕರೇ. ಈ ಒಂದು ಸಿನಿಮಾದ ಶೂಟಿಂಗ್ ಸ್ಪಾಟ್ಗೆ ಇವತ್ತು ಬಂದಿದ್ದೀನಿ ವೀಕ್ಷಕರೇ. ಇದು ತಮಿಳಿನಲ್ಲೂ ಬಂತು, ಪುದು ಕವಿತೈ ರಜನಿಕಾಂತ್ ಸರ್ದು. ಹಿಂದಿನಲ್ಲೂ ಬಂದಿದೆ, ಪ್ಯಾರ್ ಕಿಯಾ ಹೈ ಪ್ಯಾರ್ ಕರೆಂಗೆ ಅನಿಲ್ ಕಪೂರ್ ಸರ್ದು. ನಮ್ಮ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ದು. 1976 ಅಂದ್ರೆ ಇಲ್ಲಿಗೆ 50 ವರ್ಷ ಕಂಪ್ಲೀಟ್ ಆಯ್ತು ನೋಡಿ ವೀಕ್ಷಕರೇ. ಸಿನಿಮಾದಲ್ಲಿ ಇದು ಲೀಲಾವತಿ ಮೇಡಮ್ ಮನೆಯಾಗಿರುತ್ತೆ. ಕೆಳನೂರು ಎಸ್ಟೇಟ್ ಚಿಕ್ಕಮಂಗ್ಳೂರು ಆ ಕಡೆ ಇರುವ ಹಾಗೆ ತೋರಿಸ್ತಾರೆ. ಆದ್ರೆ ಮನೆಯಿಂದ ಹೊರಭಾಗ ಎಲ್ಲದು ಚಿಕ್ಕಮಂಗ್ಳೂರು ಕೆಳಗೂರು ಎಸ್ಟೇಟು, ಆದ್ರೆ ಮನೆ ಇರ್ತಕ್ಕಂಥದ್ದು ಇದು ಮೈಸೂರಿನಲ್ಲಿ. ನೋಡಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಬೈಕ್ ನ ಎಸ್ಲೇಟರ್ ಕೊಡ್ತಾ ಇರ್ತಾರೆ. ಆಗ ಲೀಲಾವತಿ ಅಮ್ಮ ಬಂದು ಅವ್ರನ್ನ ಕೇಳುವಂತದ್ದು ಇದೇ ಜಾಗದಲ್ಲಿ. ರಾಜ್ಕುಮಾರ್ ಸರ್ ಬೈಕ್ ಹತ್ರ ಇರ್ತಾರೆ, ಲೀಲಾವತಿ ಮೇಡಮ್ ಬರ್ತಾರೆ. ಏನದು ಗಲಾಟೆ? ಏನಿಲ್ಲ, ಇಂಜಿನ್ ಸ್ವಲ್ಪ ಟ್ರಬಲ್ ಇತ್ತು. ಇದು ವರ್ಕ್ಶಾಪ್ ಅಲ್ಲ, ಮನೆ. ದೂರ ತಗೊಂಡೋಗಿ ರಿಪೇರಿ ಮಾಡ್ಕೋ ಅಂತ ಹೇಳಿ ಅಮ್ಮ ಹೋಗುವಂತದ್ದು ಇದೇ ಜಾಗದಲ್ಲಿ. ಆಗ ಲಕ್ಷ್ಮಿ ಮೇಡಮ್ ಇಲ್ಲಿ ಮೇಲ್ಗಡೆ ನಿಂತಿರ್ತಾರೆ, ಆರೋ ಮಾರ್ಕ್ ಹಾಕಿದೀನಿ ನೋಡಿ, ಇದೇ ಜಾಗದಲ್ಲಿ ನಿಂತಿರ್ತಾರೆ. ರಾಜ್ಕುಮಾರ್ ಸರ್ ಕೆಳಗಡೆ ಇರ್ತಾರೆ. ಅವಾಗ ಅಲ್ಲಿಂದ ಅವರು ಹಿಂದ್ಗಡೆ ಬಾ ಅಂತ ಹೇಳಿ ಇಳಿದು ಬರುವಂತದ್ದು ಈ ಜಾಗದಲ್ಲಿ. ಇಲ್ಲಿ ನೋಡಿ ನಿಮ್ಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗತ್ತೆ. ಈ ಜಾಗಕ್ಕೆ ಬರ್ತಾರೆ, ಲಕ್ಷ್ಮಿ ಮೇಡಮ್ ಇಲ್ಲಿ ನಿಂತಿರ್ತಾರೆ. ಉಷಾ ಅವ್ರು ಇಲ್ವಾ ಅಂತ ಕೇಳ್ಬಿಟ್ಟು ಹೋದಾಗ ಮತ್ತೆ ಅವರು ಇಳಿದು ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ನಿಮ್ಗೆ ಕಾಂಪೌಂಡ್ ಹಿಂದ್ಗಡೆ ಇದೆ. ಆದ್ರೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದೆಲ್ಲ ನೀಟಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ ವೀಕ್ಷಕರೇ. ಇದೇ ಆ ಒಂದು ಸಿನಿಮಾದಲ್ಲಿ ಲೀಲಾವತಿ ಅಮ್ಮ ಇದ್ದಂತ ಮನೆ. ಹಾಗೆ ಲಕ್ಷ್ಮಿ ಮೇಡಮ್ ಓಡಿ ಬರುವಂತದ್ದು ಕೂಡ ಇದೇ ಒಂದು ಜಾಗದಲ್ಲೇ. ನಿಮ್ಗೆ ಫ್ರೇಮ್ ಎಲ್ಲ ಹಾಗೆ ಮ್ಯಾಚ್ ಆಗುತ್ತೆ ವೀಕ್ಷಕರೇ. ಇದ್ರದ್ದು ಇನ್ನೊಂದು ವಿಶೇಷತೆ ಇದೆ ಆ ಒಂದು ಬೈಕ್ದು, ಅದನ್ನು ಹೇಳ್ತೀನಿ. ಹಾಗೆ ಲೀಲಾವತಿ ಅಮ್ಮ ಅವರು ಇಬ್ರು ಒಳಗಡೆ ಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇವರ ಪ್ರೀತಿ ವಿಚಾರ ಅವ್ರಿಗೆ ಗೊತ್ತಾಗಿ ಮಾತುಕತೆಗೆ ಅಂತ ಕರೆಸ್ತಾರೆ. ಆ ಒಂದು ಸಮಯದಲ್ಲಿ ಒಳಗಡೆ ಹೋಗ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ. ಈ ಒಂದು ಸಿನಿಮಾ ಒಂದು 5 ನಿಮಿಷ ಫ್ರೇಮ್ ಮ್ಯಾಚ್ ಮಾಡ್ಲಿಕ್ಕೆ ನಾನು 2.5 ಗಂಟೆ ಟೈಮ್ ಆ ಪೂರ್ತಿ ಸಿನಿಮಾನೇ ನೋಡಿದ್ದೀನಿ ವೀಕ್ಷಕರೇ. ಹಾಗೆ ಇಲ್ಲಿ ಪೋಸ್ಟ್ ಮ್ಯಾನ್ ಬರ್ತಾರೆ. ಬಂದು ಪೋಸ್ಟ್ ಅಂತ ಹೇಳಿದಾಗ ಲಕ್ಷ್ಮಿ ಮೇಡಮ್ ಅವರು ಒಳಗಡೆಯಿಂದ ಬಂದು ಆ ಕಾಗದನ ಈಸ್ಕೋತಾರೆ. ಆನಂದ್ ಅಂತ ರಾಜ್ಕುಮಾರ್ ಸರ್ ಹೆಸರು, ಲಕ್ಷ್ಮಿ ಮೇಡಮ್ ಹೆಸರು ಉಷಾ ಅಂತ ಇರುತ್ತೆ ಆ ಒಂದು ಸಿನಿಮಾದಲ್ಲಿ. ಇಲ್ಲಿ ಬಂದು ಆ ಕಾಗದನ ಈಸ್ಕೊಂಡು ಓದುವಂತದ್ದು ಇದೇ ಜಾಗದಲ್ಲಿ. ಇಲ್ಲೇ ಬರ್ತಾರೆ, ಪೋಸ್ಟ್ ಮ್ಯಾನ್ ಇಲ್ಲೇ ಕೊಡ್ತಾರೆ. ಹಿಂದ್ಗಡೆ ನಿಮ್ಗೆ ಗ್ಲಾಸು, ಆ ಫ್ರೇಮು, ಆ ಮೆಟ್ಲು ಪ್ರತಿಯೊಂದು ಮ್ಯಾಚ್ ಆಗುತ್ತೆ. ಏನ್ ಆನಂದ್ ಅಂತ ಹೇಳ್ತಾರೆ. ಊರಿಗೆ ಹೋಗ್ತಾ ಇದ್ದೆ, ಉಷನ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅವಳಿಲ್ಲ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ. ಅವಾಗ ಇದೇ ಜಾಗದಲ್ಲಿ ರಾಜ್ಕುಮಾರ್ ಸರ್ ಜಾವಾ ಬೈಕ್ ಅಲ್ಲಿ ನಿಂತಿರುವಂತದ್ದು ನೋಡಿ ವೀಕ್ಷಕರೇ. ಲಕ್ಷ್ಮಿ ಮೇಡಮ್ ನಿಂತಿರುವಂತದ್ದು ಒಂದು ಫ್ರೇಮ್ ಟು ಫ್ರೇಮ್ ನಿಮ್ಗೆ ಮ್ಯಾಚ್ ಆಗ್ತಿದೆ. ಹಾಗೆ ಲೀಲಾವತಿ ಅಮ್ಮ ಅವರು ಆ ಒಂದು ಕಾಗದನ ಕಿತ್ಕೋತಾರೆ. ಮತ್ತೆ ಲಕ್ಷ್ಮಿ ಮೇಡಮ್ ಒಳಗಡೆ ಹೋಗುವಂತದ್ದು ಎಲ್ಲ ಇದೇ ಒಂದು ಜಾಗದಲ್ಲಿ. ಆ ಫ್ರೇಮ್ ನೋಡಿ ನಿಮ್ಗೆ ಮ್ಯಾಚ್ ಆಗುತ್ತೆ. ಅವರು ಕಾಗದ ಕಿತ್ಕೊಂಡ ತಕ್ಷಣ ಒಳಗಡೆ ಹೋಗ್ತಾರೆ. ಇಲ್ಲಿ ಗ್ಲಾಸ್ ಎಲ್ಲ ಮ್ಯಾಚ್ ಆಗುತ್ತೆ. ಈ ಒಂದು ಲೊಕೇಶನ್ ನನ್ಗೆ ತಿಳಿಸಿದ್ದು ಹರೀಶ್ ಪ್ರಿಯಾಪಟ್ನ ಅಂತ ಹೇಳಿ. ಅವ್ರಿಗೆ ನಮ್ಮ ಕಲಾರಂಗ ಟಿವಿ ಕಡೆಯಿಂದ ಮತ್ತು ನಮ್ಮ ವೀಕ್ಷಕರ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ವೀಕ್ಷಕರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನ್ ಭಾವಿಸ್ತೀನಿ. ಯಾಕಂತಂದ್ರೆ ಹಳೆ ಕಲೆ ಮತ್ತು ಕಲಾವಿದರನ್ನ ನೆನಪು ಮಾಡ್ತಾ ಇದ್ದೀನಿ.
ಹೊಸ್ದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಲ್ಲ ಒಂದ್ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಆಗುತ್ತೆ, ನಿಮ್ಗೆ ಖುಷಿ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.